ನಮ್ಮ ಜೊತೆ ಇವತ್ತು ಗೌರಿ ಶಂಕರದ ಸುನಂದಾ ಅವರಿದ್ದಾರೆ. ಎಲ್ಲಿದ್ದೀವಿ, ಯಾಕೆ ಈ ಕಾಸ್ಟ್ಯೂಮಲ್ಲಿದ್ದಾರೆ ಅಂತ ಅವರೇ ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಹೋಗ್ತಾರೆ. ಸೊ ಬನ್ನಿ, ಅವ್ರಿಗೇನೆ ಹ್ಯಾಂಡ್ ಓವರ್ ಮಾಡಿಬಿಡ್ತೀನಿ. ಇವತ್ತೆಲ್ಲ ಅವರೇ ಒಂದು ರೌಂಡ್ ಕರ್ಕೊಂಡು ಹೋಗ್ತಾರೆ, ಯಾಕೆ ಗ್ರೌಂಡಲ್ಲಿದ್ದೀವಿ, ಏನು ಮಾಡ್ತಾ ಇದ್ದೀವಿ ಅಂತ ಹೇಳಿ. ಮೇಡಮ್, ಓವರ್ ಟು ಯು. ಓಕೆ, ಇವತ್ತು ಆ್ಯಕ್ಚುಲಿ ನನ್ನ ಟಿ ಶರ್ಟ್ ನೋಡಿ ನಿಮಗೆಲ್ಲ ಏನೋ ಸ್ಪೋರ್ಟ್ಸ್ ವೇರಲ್ಲಿ ಇದ್ದಾರಲ್ಲ ಅಂತೆಲ್ಲ ಅನಿಸಿರ್ಬೋದು. ಎಸ್, ಇವತ್ತು ನಾವು ಒಂದು ಸ್ಪೋರ್ಟ್ಸ್ ಆಡೋಣ ಅಂತ ಬಂದಿದ್ದೀವಿ. ಎಲ್ರಿಗೂ ಇಷ್ಟ ಆಗೋ ಕ್ರಿಕೆಟ್ ನಾವಿವತ್ತು ಪ್ಲೇ ಮಾಡ್ತಾಯಿದ್ದೀವಿ. ಹಾಗೆ ನಮ್ಮ ಟೀಮ್ ಎಲ್ಲ ಎಷ್ಟು ಪ್ರಿಪೇರ್ ಆಗಿದ್ದಾರೆ ಅಂತ ಕೇಳೋಣ ಬನ್ನಿ. ನಾನಂತೂ ಪ್ರಿಪೇರ್ ಆಗಿದ್ದೀನಿ. ಆಲ್ರೆಡಿ ಒಂದು ಮ್ಯಾಚ್ ವಿನ್ ಆಗಿದ್ದೀವಿ ನಾವು. ಅವ್ರ ಒಂದು ಮ್ಯಾಚು ನಾವು ಒಂದು ಟೈ ಆಗಿದೆ, ಇನ್ನೊಂದು ಮ್ಯಾಚ್ ಇದೆ, ಅದರಲ್ಲಿ ಗೊತ್ತಾಗುತ್ತೆ ಯಾರು. ಡೆಫಿನೆಟ್ಲಿ ನಮ್ಮ ಬಟ್ ಡೆಫಿನೆಟ್ಲಿ ಗೌರಿ ಶಂಕರ ವಿನ್ ಆಗುತ್ತೆ ಅಂತ ನಮಗೆ ಗೊತ್ತು. ಅಯ್ಯಮ್ಮ ಜಾಸ್ತಿ ಭಯ ಪಡ್ಕೊತೈತೆ, ಬನ್ನಿ ಮಾತಾಡ್ಸೋಣ. ಎಸ್, ಗೌರಿ ಅವರೇ ಇವತ್ತು ಏನೇನೆಲ್ಲ ಎಫರ್ಟ್ ಹಾಕಿದ್ದೀರಾ? ಫುಲ್ ಟ್ಯಾನ್ ಆಗ್ಬಿಟ್ಟವ್ರೆ ನೋಡಿ ಮೇಡಮ್. ಎಲ್ರಿಗೂ ಟೊಪ್ಪಿ ಹಾಕ್ತಾರೆ, ಟೊಪ್ಪಿ ಹಾಕೊಂಡ್ಬಿಟ್ಟವ್ರೆ. ಹಾಂ, ಹೇಳಿ ನಿಮ್ಮ. ಅಲ್ಲ, ಇಷ್ಟು ದಿನ ನನಗೆ ಸೀರಿಯಲ್ ಟೋಪಿ ಹಾಕ್ತಿದ್ರಲ್ಲ, ಅದಕ್ಕೆ ಇವಾಗ ಯಾರೋ ಹಾಕೋದು ಬೇಡ, ನಾನೇ ಹಾಕೊಳ್ಳೋಣ ಅಂತ ನೋಡಿ. ಏನೋ ನೆಗೆಟಿವ್ ಪಾಸಿಟಿವ್ ಜೊತೆ ಹಾಕ್ಕೊಡಿದ್ರೆ ಏನೇನೆಲ್ಲ ಆಗುತ್ತೆ ಅಂತ ತುಂಬ ಅನಾಹುತಗಳು ಮಾಡ್ತಾವ್ರಿ ಇಲ್ಲಿ. ಆ್ಯಕ್ಚುಲಿ ಜನ ಎಲ್ಲ ನನ್ನ ಗೌರಿ ಲುಕ್ಕಲ್ಲಿ ನೋಡ್ಬಿಟ್ಟಿದ್ದಾರೆ. ಸೊ ಈ ಥರ ಯಾವಾಗ ನೋಡ್ತಾರೆ, ಅದಕ್ಕೆ ತೋರ್ಸೋಣ ಅಂತ ಹಾಕೊಂಡಿದ್ದೀನಿ ಅಷ್ಟೇ. ಏನು ಆಡ್ತಿಲ್ಲ ಮೇಡಮು. ತಿಂದ್ರು ಕೂತ್ರು ಎಲ್ಲರೂ ಮರೆತರು ಚಿಯರ್ಸ್ ಅಂತೂ ಮಾಡ್ತಿದ್ದಾರೆ. ಆಯ್ತು, ನಾನು ಬಂದಿರೋದಕ್ಕೆ ಸೆಕೆಂಡ್ ಮ್ಯಾಚ್ ಗೆದ್ದಿರೋದು. ಪಾಪ ನಮ್ಮ ಗಂಗಾ ಅವರು ಆನ್ ಸ್ಕ್ರೀನ್ ಮಾತ್ರ ವಿಲ್ಲನ್ನು. ಪಾಪ ಇಲ್ಲಿ ಎಷ್ಟು ಕಷ್ಟಪಟ್ಟು ನಮ್ಮ ಗೌರಿ ಶಂಕರ ಟೀಮ್ ವಿನ್ ಆಗಲಿ ಅಂದ್ಬಿಟ್ಟು ಬರ್ದೇ ಇರೋ ಗೇಮ್ನ ಎಷ್ಟು ಪ್ರಾಕ್ಟೀಸ್ ಮಾಡಿ ಆಡ್ತಾ ಇದ್ದಾರೆ ಅಂದರೆ ಕೇಳೋಣ ಬನ್ನಿ. 2 ವಿಕೆಟ್ ತೆಗ್ದು, ಅದು ಹೇಳಿ. ಎಸ್, 2 ವಿಕೆಟ್ ತೆಗೆದು ಅತ್ಯುತ್ತಮ ಗೆಲುವನ್ನು ಕೊಟ್ಟಿದ್ದಾರೆ. ಮತ್ತೆ ಹೇಳಿ, ಮತ್ತೆ ಹೇಗೆ ನಡೀತಿದೆ, ಹೇಗೆ ಅನಿಸ್ತಿದೆ ಗ್ರೌಂಡಲ್ಲಿ ಇವತ್ತು? ತುಂಬ ಚೆನ್ನಾಗಿ ಅನಿಸ್ತಿದೆ. ಅದು ನಮ್ಮ ಗೌರಿ ಅವ್ರು ಬಂದಮೇಲಂತೂ ನಮಗೆ ಜೋಶ್, ಇನ್ನು ಎನರ್ಜಿ ಫುಲ್. ಏನು ಗೌರಿ ಬೆಳಗಿಂದ ಬ್ರೇಕ್ಫಾಸ್ಟ್ ಮಾಡಿಲ್ಲ, ನೀರು ಕುಡ್ದಿಲ್ಲ, ಅದಕ್ಕೆ ಇವಾಗ ಐಸ್ ಕ್ರೀಮ್ ತಿಂತಾ ಇದ್ದಾರೆ. ಚಾಡ್ತಾ ಇದ್ದೀನಿ. ಬಟ್ ಇವಾಗ ಸಾಕಾಯ್ತು. ಲೈಫಲ್ಲಿ ತಿನ್ಕೊಂಡು ಉಣ್ಕೊಂಡು ಆರಾಮಾಗಿರ್ಬೇಕಂತೆ. ಯಾರು ನಂಬೋದೇ ಇಲ್ಲ ನಂಗೆ ತಿಂದಿದ್ದೀನಿ. ಬಿಡಮ್ಮ, ನಮ್ಮ ಗೌರಿ ಶಂಕರದಲ್ಲಿ ಸ್ಪೆಷಲ್ ವ್ಯಕ್ತಿನ ನಾನು ಇವಾಗ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ನಿಮಗೆ. ಆಲ್ರೆಡಿ ಅವರ ಕಿರು ಪರಿಚಯ ಇರುತ್ತೆ. ಇವಾಗ ತುಂಬ ಮಾಡರ್ನ್ ಆಗಿ ಬಂದಿದ್ದಾರೆ. ಏನು ಅಂತ ಕೇಳೋಣ. ಹೇಳಿ ಮೇಡಮ್. ಹೇಳಿ ಮೇಡಮ್, ಇವತ್ತು ಮ್ಯಾಚ್ ಹೆಂಗ್ ಆಡಿದ್ರಿ ನೀವು? ಚೆನ್ನಾಗಿ ಅನಿಸ್ತಿದೆ. ಅಲ್ಲಿ ಬೌಲಿಂಗ್ ಮಾಡ್ದಿಲ್ಲ ನೀನು? ಚೆನ್ನಾಗಿ ಬೌಲಿಂಗ್ ಬ್ಯಾಟಿಂಗ್ ಎಲ್ಲ ಮಾಡ್ದಲ್ಲ, ಹೆಂಗ್ ಅನಿಸ್ತು? ಚೆನ್ನಾಗಿ ಅನಿಸ್ತು. ನೀನು ಯಾವ ಟೀಮಿಗೆ ಸಪೋರ್ಟ್ ಮಾಡ್ತಿದ್ಯಾ? ಗೌರಿ ಶಂಕರ. ಯಾಕೆ? ನಾನು ಗೌರಿ ಶಂಕರ ಸೀರಿಯಲ್ ತಾನೇ ಮಾಡ್ತಾ ಇರೋದು, ಅದಕ್ಕೆ. ಗೌರಿ ಶಂಕರ ನಮ್ದು, ಅದಕ್ಕೆ ಮಾಡ್ತಾ ಇದೀವಿ ಅನ್ಬೇಕು, ಮಾಡ್ತಿರೋದಕ್ಕಲ್ಲ. ಸಾರಿ, ಎಲ್ಲರೂ ಯಾರು ಆಂಕರ್ ಅವರು ಕ್ವಶನ್ ಕೇಳೋದನ್ನ ಕರೆಕ್ಟಾಗಿ ಕೇಳಬೇಕು ಅಂತ. ಇಲ್ಲ, ತುಂಬ ಕರೆಕ್ಟಾಗಿ ಕೇಳ್ತಾ ಇದ್ದೀನಿ. ಇವಾಗ ಜಸ್ಟ್ ಫುಲ್ ಆಗಿರೋದ್ರಿಂದ ಹೊಟ್ಟೆ. ಓಕೆ, ಮತ್ತೆ ನಿಂಗೆ ಕ್ಯಾರೆಕ್ಟರ್ ಹೆಂಗ್ ಅನಿಸ್ತಿದೆ? ತುಂಬಾ ಚೆನ್ನಾಗಿ ಅನಿಸ್ತು. ತುಂಬಾ ಚೆನ್ನಾಗಿ ಅನಿಸ್ತಿದೆ. ನಿಮ್ ದೊಡ್ಡಮ್ಮ ನೋಡಿ ಹೆಂಗ್ ಅನಿಸ್ತಿದೆ? ನಾನೇನು ಹೇಳು ನಿಂಗೆ? ದೊಡ್ಡಮ್ಮ. ಇಲ್ಲೇನು ಬಂಗಾರಿ ನಾನು ನಿಂಗೆ? ಅಕ್ಕ. ಅಕ್ಕ. ನಿಂಗೆ ಅಂದ್ರೆ ಅಮ್ಮ ಆಕ್ಟ್ ಮಾಡೋದೆಲ್ಲ ಹೆಂಗ ಅನ್ಸುತ್ತೆ? ಚೆನ್ನಾಗಿ ಅನ್ಸುತ್ತೆ. ನಿಜ ಹೇಳು, ತುಂಬಾ ಭಯ ಆಗಿರಲ್ಲ? ಒಂದೊಂದ್ಸತಿ ಹತ್ರ ಬಂದಾಗೆಲ್ಲ ಎದ್ರಕೊಂಡಿಲ್ವಾ? ನಿಂಗೆ ಯಾರಂದ್ರೆ ತುಂಬಾ ಭಯ ಸೆಟ್ಟಲ್ಲಿ? ನಿಜ ಹೇಳ್ಬೇಕು. ಶಂಕರ ಸರ್. ನ್ಯೂಸ್. ನೀನು ಏನಂತ ಕರೆಯೋದಳು? ಚಾನ್ಸೇ ಇಲ್ಲ. ಅವ್ರನ್ನ ಜಾಸ್ತಿ ಇಷ್ಟ. ಏನಂತ ಕರೆಯೋದು ನೀನು? ಬ್ಯಾಡ್ ಬಾಯ್ ಅಂದ್ರೆ ನಿಂಗೆ ಭಯನಾ? ನೀನು ಆನ್ ಸ್ಕ್ರೀನ್ ಬ್ಯಾಡ್ ಬಾಯ್ನ ಲವ್ ಮಾಡ್ತೀಯಾ? ಅಷ್ಟೊಂದು ಭಯನಾ? ಯಾಕೆ ಎದುರಿಸಿದಾರ ನಿಂಗೆ ಬ್ಯಾಡ್ ಬಾಯ್? ಯಾವತ್ತಾದ್ರೂ ನಮ್ ಎಲ್ಲರನ್ನೂ ಅಕ್ಕ ಅಂತಾಳೆ, ಅವ್ರಿಗೆ ಮಾತ್ರ ಸರ್. ನಾವೆಲ್ಲ ಅಕ್ಕಂದ್ರೆ ಕಮ್, ನಾನು ನೀನು ಇಬ್ರು ಹೋಗೋಣ. ಈಗ ಬೇರೆಯವ್ರನ್ನ ಮಾತಾಡ್ಸೋಣ ಬಾ. ಆ್ಯಕ್ಚುಲಿ ಅವ್ರ ಅಮ್ಮನ ತೋರಿಸ್ಬೇಡ, ಓಡೋಗ್ಬಿಟ್ರು ಅವರಮ್ಮ. ಎಲ್ಲ ಹುಡುಗಿರ್ದು ಒಂದು ಪ್ರಾಬ್ಲಮ್ ಇರುತ್ತೆ. ಒಂಚೂರು ರೆಡಿಯಾಗಿ ಬಂದಿಲ್ಲ, ಸ್ವೆಟ್ ಆಗಿದ್ದೀವಿ ಅಂದರೆ ಮಾಯ ಆಗಿಬಿಡ್ತಾರೆ. ಕಮ್, ಈಗ ನಾವು ಭೂವಿನ ಕರ್ಕೊಂಡು ಅವ್ರ ತಾತನ ಹತ್ರ ಹೋಗೋಣ. ಅವ್ರು ನೋಡೇ ಇಲ್ಲ, ಆ್ಯಕ್ಚುಲಿ ಇವಾಗ ನೋಡಿ ಹೇಗಾಗ್ತಾರೆ ಅಂತ ತಿಳ್ಕೊಳ್ಳೋಣ. ಅವ್ರು ಆ್ಯಕ್ಚುಲಿ ಇವಾಗ ತುಂಬ ಒಂದು ಇಂಪಾರ್ಟೆಂಟ್ ಕಾಲಲ್ಲಿ ಬ್ಯುಸಿ ಇದ್ದಾರೆ.
ನಾನು ಇವತ್ತು ಫ್ರೀ ಇಲ್ಲ, ನಾಳೆ ಸಿಗ್ತೀನಿ. ಓ ಫ್ರೀ ಇಲ್ಲ. ನಾಳೆ ಫೋನ್ ಮಾಡಲ ಬೆಳಗ್ಗೆ. ಓಕೆ. 6 ವರ್ಷಗಳಿಂದ ನೆಮ್ಮದಿಯಾಗಿದ್ದೆ, ನನ್ನ ಜೀವನದಲ್ಲಿ ಮತ್ತೊಂದು ದುರಂತ ಬಂದ್ಬಿಟ್ಟಿದೆ. ಸೊ ಮತ್ತೆ ಆ ದುರಂತ ಬಂದ್ಬಿಟ್ಟಿದೆ. ಅದು ಯಾವುದು ಅಂದರೆ ನಿನಗೆ ದುರಂತನೇ ನಾನು, ನನಗೆ ದೊಡ್ಡ ದುರಂತ ನೀನು. ಅದಕ್ಕೆ ನಮ್ಮಿಬ್ರನ್ನ ದೂರ ಮಾಡಿರೋದು. ನೆಮ್ಮದಿಯಾಗಿದ್ದೆ, ಮತ್ತೆ ಎಂಟ್ರಿ ಕೊಡಿಸ್ಬಿಟ್ಟು ಫುಲ್ ಯಾಕೋ ಮತ್ತೆ ಏನೇನೋ ನೆನಪಾಗ್ತಿದೆ ಹಳೆದೆಲ್ಲ. ಎಂಟ್ರಿಯಿಂದ ಬೇಜಾರಾಗಿರೋದು ಅಂದ್ರೆ ನೀನು ಒಬ್ಳಿಗೆ ಮಾತ್ರ. ಯಾಕೆ ಹೇಳು? ಯಾಕೆ? ಅಷ್ಟು ಹಿಂಸೆ ಮಾಡ್ತೀನಿ ನಾನು ಅದಕ್ಕೆ. ತುಂಬ ಹಿಂಸೆ ಮಾಡ್ತಾರೆ, ತುಂಬ ನೋವು ಕೊಡ್ತಾರೆ. ಆದ್ರೂ ನೀನು ಬಿಟ್ಟು ಹೋಗ್ತಾ ಇಲ್ವಲ್ಲ, ನಿಂದು ಒಂದು ನನಗೆ ನಂದು ಆ್ಯಕ್ಚುಲಿ ನಂದು ಒಂದು ಜನ್ಮನೇ. ಯಾಕೆಂದರೆ ನಾನು ಫೋನಲ್ಲಿ ಬಂದು ಏ ಮಾತಾಡೋ ಬರ್ತೀನಿ. ತುಂಬ ಒಳ್ಳೆಯವರು. ಅಯ್ಯೋ ದೇವ್ರಂಥ ಮನುಷ್ಯ. ನೀವು ನೋಡ್ತಾ ಇದ್ದೀರಲ್ಲ ಎಂಥ ದೇವ್ರಂಥ ಮನುಷ್ಯ ಅಂದರೆ ಕಿತ್ತೋಗಿರೋ ಕೆಲಸನೆಲ್ಲ ಮಾಡೋದಿಲ್ಲ ಅವರು. ಕಾಲಿಗೆ ಬೀಳು, ದೇವರಂತ ಮನುಷ್ಯ ಅಂತ ಹೇಳ್ದಿಲ್ಲ, ಕಾಲಿಗೆ ಬೀಳು. ಮೊನ್ನೆ ತಾನೇ ಭೀಮ್ ನಮೋಸೆ ಆಯಿತು, ಈಗ ಬೀಳು. ಮೊನ್ನೆ ಆಗ್ಬಿಟ್ಟಿದೆ. ಹೇಳ್ದಾಗೆಲ್ಲ ಬೀಳ್ಬೇಕು. ಅದೇನಂದ್ರೆ ಕಾಲು ಕಡಿತಿದೆ. ಗೊತ್ತಾಯ್ತಾ ಈಗ ಯಾರು ಡವ್ ಮಾಡೋದು ಅಂತ? ಹಂಗಿಲ್ಲ ಇಲ್ಲ ಆಯ್ತಾ. ನಮಗೆ ನಮ್ಮ ಯಜಮಾನ್ರು ಅಂದರೆ ಎಷ್ಟೇ ಆದ್ರೂ ತುಂಬ ಇಷ್ಟನೇ. ಕೇಳೋಣ, ಅವರು 6 ವರ್ಷದ ಜರ್ನಿ ಕೇಳೋಣ 6 ವರ್ಷದ ಜರ್ನಿ ಎಷ್ಟು ಕೆಟ್ಟದಾಗಿತ್ತು ಅಂತ ಕೇಳೋಣ. ಏನಿಲ್ಲ, ಸಖತ್ತಾಗಿದ್ದೆ. ಕುಡ್ಕೊಂಡು ತಿನ್ಕೊಂಡು ಜೈಲ್ನಾಗೆ ಅವ್ರನ್ನ ನೋಡ್ಕೊಂಡು ಒಳ್ಳೊಳ್ಳೆ ಕಾನ್ಸ್ಟೇಬಲ್ಗಳು ಓಡಾಡ್ತಿರೋ, ಲೇಡಿ ಕಾನ್ಸ್ಟೇಬಲ್ಗಳು ಅವ್ರನ್ನೆಲ್ಲ ನೋಡ್ಕೊಂಡು ಸಂದಾಕೆ ಇದ್ದೆ ನಾನು. ನನಗೇನು ಸಮಸ್ಯೆನೇ ಆಗಲಿಲ್ಲ. ನಾನು ಅಷ್ಟೇ. ನಾನು 6 ವರ್ಷ ಜೈಲಾಗಿರಲಿಲ್ಲ, ನಿನಗೆ ಗೊತ್ತೇ ಇಲ್ಲ. ನನ್ನ ಬೇಗ ಬಿಟ್ಬಿಟ್ರು. ನಮ್ಮ ಅಪ್ಪ ಏನು 6 ವರ್ಷಕ್ಕೆ ಇಟ್ಕೊಂಡಿದ್ರು. ಆ ಗ್ಯಾಪಲ್ಲಿ ಏನೇನು ಮಾಡಿದ್ರಿ? ಏನೇನೋ ಮಾಡ್ತಿದ್ದೆ. ಹೊರಗಡೆ ಇದ್ಮೇಲೆ ಮತ್ತೆ ಸುಮ್ಕೆ ಇರ್ತೀನಾ? ಜೈಲಾಗಿದ್ದಾಗಲೇ ಸುಮ್ಕೆ ಇರೋಕ್ಕಿಲ್ಲ, ಹೊರಗಡೆ ಹೋದ್ಮೇಲೆ ಸುಮ್ಕೆ ಇರ್ತೀನಾ? ಇಂಥ ಗಂಡ ಯಾರಿಗೂ ಬೇಡ ಆಯಿತಾ. ಇಂಥ ಗಂಡ ಯಾರು ಪ್ಲೀಸ್ ಇಮ್ಯಾಜಿನು ಮಾಡ್ಕೊಂಬಿಡಿ ರುದ್ರನ್ ಥರ ಗಂಡ ಬೇಕು ಅಂತ. ಮಾಡ್ಕೊಳ್ಳೋದಿಲ್ಲ ಅಂತ ಗೊತ್ತು. ಮತ್ತೆ ಹೇಳೋದಲ್ಲ, ಇವಾಗ ಅದೇನಕ್ಕೆ ಹೋಗ್ಲಿ, ಪಾಪ ಬೇರೆ ಹೆಣ್ಮಗು ಜೀವನ ಹಾಳಾಗ್ಬಿಟ್ರೆ ನನ್ನಿಂದ. ನೀನು ಹೋಗ್ಬೇಕು ಫಸ್ಟ್. ಅಲ್ಲ ಅದೇ ಬೇರೆಯವ್ರನ್ನ ಸೇವ್ ಮಾಡ್ತಿರೋದು ನಾನು ಇದ್ದು. ಎಷ್ಟು ಜನ ಸೇವ್ ಆದ್ರು? ಈಗ ನೀನ್ ನನ್ನ ಜೀವನದಲ್ಲಿ ಇದೆಯಾ? ಎಷ್ಟು ಜನ ಸೇವ್ ಆದ್ರು? ಆ ಗಿರೀಶ್ಮ ಪಾಪ ಬಿಟ್ಟು ಹೋದ್ಲು. ಏನಕ್ಕೆ ನಾನಿದ್ದೀನಿ ಅಂತ. ಏನೇ ರುದ್ರನ್ ತಡಿಯಕ್ಕಾಗಲ್ಲ, ರುದ್ರನ್ ತಡಿಯೋಕ್ಕಾಗಲ್ಲ, ರುದ್ರನ್ ಹಿಡಿಯೋಕ್ಕೂ ಆಗಲ್ಲ. ರುದ್ರನ್ನ ಬಡ್ದು ಬಾಯಿಗೆ ಹಾಕೊಳ್ಳೋ ಟೈಮ್ ಒಂದಿನ ಬರುತ್ತೆ. ಅದಕ್ಕೆಲ್ಲರೂ ವೆಯ್ಟ್ ಮಾಡ್ತಾರೆ. ಆಮೇಲೆ ನೋಡೋಣ ಎಷ್ಟು ದಿನ ಅಂತ ಹಿಂಗೆ ಇರ್ತಾರೆ ರುದ್ರ ಅವರು. ಎಷ್ಟು ದಿನ ಅಂತ ರುದ್ರ ಅವರು ಹಿಂಗೆ ಇರ್ತಾರೆ ಅಂತ ನೋಡೋಣ. ಲೆಟ್ ಅಸ್ ಸಿ. ಆಮೇಲೆ ಏನು ಇಂಗ್ಲೀಷಲ್ಲಿ ಮಾತಾಡ್ತಾ ಇದ್ದೀನಿ ನಾನು, ಕಲ್ತ್ಕೊಂಡಿವ್ನಿ ಯೋಸಿ ಇಂಗ್ಲೀಷ. ಏನು ಇಂಗ್ಲೀಷ್ ಮಾತಾಡ್ತೀಯ? ನಾ ಕನ್ನಡವೇ ನೆಟ್ಟಿಗೆ ಬರಲ್ಲ ನಿನಗೆ. ಕೇಳೋದು ಅಂತ ಯಾಕೆ ಕೇಳೋದಕ್ಕೆ? ಅದು ನಾನು ಕೇಳೋದು ಅಂತಾನೆ ಅಂದಿದ್ದು ಅಷ್ಟೇ. ಆಮೇಲೆ ಸಿ ಇದು ಯಾರು ಅಂತ ಗೊತ್ತಾಯ್ತಾ? ಇವರ ಪರಿಚಯ ಇದೆಯಾ? ಗೊತ್ತಿಲ್ಲ. ಯಾವ್ದು ನೀನು? ಹೇಳು. ವಿಯಾನ. ಅಲ್ಲ, ನಿನ್ ಗೌರಿ ಶಂಕರದಲ್ಲಿ ಹೆಸರು ಭುವಿನ. ನೀನ್ ರೋಡಿ ಬೇಬಿ ತರ ಇರ್ಬೇಕೀಗ. ಆವಾಜ್ ಹಾಕೋ, ಹೇಳು. ನಾನ್ ಗೊತ್ತಿಲ್ವಾ? ಹೇಳು. ಭುವಿ ಅನ್ಬೇಕು ನೀನು. ಅವ್ರು ರೌಡಿ ಅವರು ಈಸ್ ನಾಟ್ ಗುಡ್ ಪರ್ಸನ್. ಅವ್ರು ನಿನ್ನ ಹೊಡಿಯೋದಕ್ಕೆ ಪ್ಲಾನ್ ಮಾಡ್ತಿದ್ದಾರೆ. ಅಯ್ಯೋ ಪಾಪ. ಆದ್ರೂ ಪರವಾಗಿಲ್ಲ, ಇವ್ರ ಹತ್ರ ಆಮೇಲೆ ಮತ್ತೆ ಬಂದು ಮಾತಾಡೋಣ. ನನಗೂ ಏನು ಇಂಟ್ರೆಸ್ಟ್ ಇಲ್ಲ. ನನಗೂ ಏನು ಇಂಟ್ರೆಸ್ಟ್ ಇಲ್ಲ ಆಯ್ತಾ. ಓಕೆ, ಇಂಟ್ರೆಸ್ಟ್ ಇರೋರ ಹತ್ರ ಕರ್ಕೊಂಡು ಹೋಗ್ತೀನಿ ಬನ್ನಿ. ನಾನು ಅಂದರೆ ಆಮೇಲೆ ನಮ್ಮ ಅಣ್ಣ ಮೇಕಪ್ ಆರ್ಟಿಸ್ಟು ಲಕ್ಷ್ಮಣ್ ಅಣ್ಣ ನಮಗೆ ತುಂಬ ಚೆನ್ನಾಗಿ ಮೇಕಪ್ ಮಾಡ್ತಾರೆ. ನಮ್ಮನ್ನ ತುಂಬ ಚೆನ್ನಾಗಿ ಆನ್ ಸ್ಕ್ರೀನ್ ಅಲ್ಲಿ ಕಾಣೋ ಥರ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ನಮಗೆ ಅಷ್ಟೊಂದು ಸಪೋರ್ಟ್. ಇವತ್ತು ನಿಮ್ಮ ಕ್ರಿಕೆಟ್ ಎಲ್ಲ ಹೆಂಗೆ ಅನ್ನಿಸ್ತಿದೆ? ಕ್ರಿಕೆಟ್ ಆಡ್ತಿರೋದು ಚೆನ್ನಾಗಿದೆ. ನಮ್ಮ ಇದು ಕ್ರಿಕೆಟ್ ನೀವು ಆಡಿದ್ರಾ? ಇಲ್ಲ, ನಾನು ಆಡ್ತೀನಿ. ನೆಕ್ಸ್ಟ್ ನಾವು ಆಡ್ತೀವಿ. ನೆಕ್ಸ್ಟ್ ಫುಲ್ ಬ್ಯಾಂಡ್ ಬಜಾಯಿಸೋಣ, ವಿನ್ ಆಗೋಣ. ಓಕೆ, ಅದೆಲ್ಲ ಒಂದು ನಿಮಿಷ, ನಾವು ಕ್ರಿಕೆಟ್ ಬಗ್ಗೆ ಮಾತಾಡಲೇ ಇಲ್ಲ, ಜಗಳದಲ್ಲೇ ಮುಗಿಸ್ಬಿಟ್ಟು. ಇವತ್ತಿನ ದಿನ ನಿಮ್ಮ ಮತ್ತು ನಮ್ಮ ಮಾವಯ್ಯ ಅವರ ದಿನ ಆಗಿದೆ. ಹೇಗೆ ಅನ್ನಿಸ್ತಿದೆ? ಇವತ್ತು ನಮ್ಮ ಮತ್ತೆ ನಮ್ಮ ಮಾವಯ್ಯ ಅವ್ರ ದಿನ ಅಲ್ಲ, ಇವತ್ತು ಗೌರಿ ಶಂಕರ 500 ಎಪಿಸೋಡ್ಗೆ ನಾವೆಲ್ಲರೂ ಇಡೀ ಗೌರಿ ಶಂಕರದ್ದು ದಿನ ಆಗಿದೆ ಇವತ್ತು. ಅದು ಗೊತ್ತಾಯ್ತು. ಅಂದ್ರೆ ಸುಮಾರು ವರ್ಷಗಳ ನಂತರ ಧರೆಗೆ ಇಳಿದಿದ್ದಾರಲ್ಲ, ಗೌರಿ ಶಂಕರಗೆ ಇಳಿದಿದ್ದಾರಲ್ಲ, ಆ ವಿಷಯವಾಗಿ ಹೇಳ್ತಾ ಇದ್ದೀನಿ. ನೀವು ಬಂದಿರೋದಕ್ಕೆ ಇಷ್ಟೊಂದೆಲ್ಲ ಸೆಲೆಬ್ರೇಷನ್ ಮಾಡ್ತಿರೋದು ನಾವು. ನೀವು ಲೇಟಾಗಿ ಬಂದು ಇಷ್ಟೊಂದು ಡವ್, ನಾವು ಆನ್ ಟೈಮಿಗೆ ಬಂದು ಡವ್ ಮಾಡ್ತಾ ಇಲ್ಲ. ಏನು 1 hour ಲೇಟು? ಅದೇ ಏನು 1 hour ಲೇಟು? ಅವಾಗ ನಾನು ಇರಲಿಲ್ಲ ಮ್ಯಾಚಲ್ಲಿ, ಅದಕ್ಕೆ ಒಂಚೂರು ಲೇಟಾಗಿ ಬಂದೆ.
ಆಡಕ್ಕೆ ಬಂದ್ರೆ ತಾನೆ ಮ್ಯಾಚ್ ಎಲ್ಲ ಸೇರ್ಸ್ಕೊತಾನೆ ಇಲ್ಲ ನನ್ಗೆ ಆಡಕ್ಕೆ ಬರುತ್ತೆ ಒಂದೊಂದು ಚೂರು ಹೌದು. ನಿಂತ್ಕೊಳ್ತೀನಿ ಅಷ್ಟೇ. ಓವರ್ಗೆ 25 ವೈಡ್ ಎಸಿತಾಳೆ. 6 ಬಾಲಲ್ಲಿ 1 ಬಾಲು ಕನೆಕ್ಟ್ ಮಾಡಲ್ಲ ಅಷ್ಟೇ ಬ್ಯಾಟಿಂಗ್ ಕೊಟ್ರೆ ಅಲ್ವನ್ರಿ. ಆಯಿತು, ನನ್ನ ಗೇಮ್ ಬಗ್ಗೆ ಮಾತಾಡೋಕೆ ಹೋದ್ರೆ ಗುಟ್ಟೆಲ್ಲ ರಟ್ಟಾಗುತ್ತೆ. ಸಚಿನ್ ತೆಂಡೂಲ್ಕರ್ ನೀನು ಟೆಕ್ನಿಕ್ ಕಲ್ತ್ಕೊಬಿಡ್ತಾರೆ. ನಿಮ್ಮ ಗೇಮ್ ಬಗ್ಗೆ ಹೇಳಿ, ಹೇಗೆ ಅನ್ನಿಸ್ತಿದೆ? ಏನಿಲ್ಲ, ಗೇಮ್ ಬಗ್ಗೆ ಏನು ಮಾತಾಡೋದಿಲ್ಲ. ನಾವೆಲ್ಲರೂ ಸೇರಿದ್ದೀವಿ. ಮುದ್ದು ಸೊಸೆ ಟೀಮ್ ಅವ್ರದ್ದು 100 ಎಪಿಸೋಡ್ ಸಂಭ್ರಮ ನಡೀತಾ ಇದೆ, ನಮ್ಮದು 500 ಸಂಭ್ರಮ ನಡೀತಾ ಇದೆ. ಸೊ ನಾವೆಲ್ಲರೂ ಒಟ್ಟಿಗೆ ಸೇರಿದ್ದೀವಿ. ಇವತ್ತು ಮ್ಯಾಚ್ ಆಡ್ತಿದ್ದೀವಿ ಜಸ್ಟ್ ಫಾರ್ ಫನ್ ಅಷ್ಟೇ. ಅವ್ರು ಗೆಲ್ತಾರೆ, ನಾವು ಗೆಲ್ತಾರೆ, ದಟ್ ಈಸ್ ಸೆಕೆಂಡ್ರಿ. ಬಟ್ ವಿ ಆರ್ ಆಲ್ ಹ್ಯಾವಿಂಗ್ ಫನ್. ಸಖತ್ತಾಗಿ ಎಂಜಾಯ್ ಮಾಡಿಕೊಂಡು ಮಜವಾಗಿ ಆಟ ಆಡ್ತಾ ಇದ್ದೀವಿ. ಮಧ್ಯೆ ಜಗಳನೂ ಆಡ್ತಾ ಇದ್ದೀವಿ. ಮತ್ತು ಸುಮ್ಮನೆ ಆಟ ಆಡೋಕ್ಕಾಗತ್ತೆ ಗೇಮ್ ಅಂದಮೇಲೆ. ಆಮೇಲೆ ಎಸ್, ನಮ್ಮ ಟೀಮಿನ ಸ್ಟ್ರಾಂಗೆಸ್ಟ್ ಕಂಟೆಸ್ಟೆಂಟ್ಸ್ ನಮ್ಮ ಪ್ಲೇಯರ್ಸು ನಮ್ಮ ಮಾವಯ್ಯ ಮತ್ತು ನಮ್ಮ ರುದ್ರ ಅನ್ನೋ ಯಜಮಾನರು. ಓಕೆ, ಇವಾಗ ರುದ್ರ ನನ್ನ ಜೊತೆ ಮಾತಾಡಿ ಸಾಕು. ನಂಗೆ ಗೊತ್ತು ನಿಮಗೆಲ್ಲ ಬೋರ್ ಆಗಿರುತ್ತೆ, ಕೋಪ ಬರ್ತಾ ಇರುತ್ತೆ ಅಂತ. ಓಕೆ, ಅಪ್ಪಯ್ಯ ಮಾತಾಡಿ. ಅಪ್ಪಯ್ಯ ನೀವು ಏನ್ ಅನ್ಸ್ತೈತೆ ಇವತ್ತು? 500 ಎಪಿಸೋಡ್ ಅಪ್ಪಯ್ಯ. 6 ವರ್ಷ ಆದ್ಮೇಲೆ ಒಂದು 500 ಎಪಿಸೋಡ್ ಅಪ್ಪಯ್ಯ. ಆಮೇಲೆ ಈ ನನ್ನ ಮಕ್ಳನ್ನೆಲ್ಲರನ್ನೂ ದೂರ ಹಾಕ್ಬಿಟ್ಟು ನಾವು ಬೇರೆ ಕಡೆ ಚಂದಾಗಿ ಕುಡ್ಕೊಂಡು ತಿನ್ಕೊಂಡು ಬದುಕ್ತಾ ಇದೀವಿ. ಹೆಂಗ್ ಅನ್ಸ್ತೈತೆ ಹೇಳು ಅಪ್ಪಯ್ಯ? ಈಗ 500 ಸಂಭ್ರಮ ನಾವು ಇಬ್ಬರೇ ಆಚರಿಸ್ಕೊತಾ ಇದೀವಿ. ಸಾನೆ ಚೆಂದಾಗೈತೆ ಕಣ್ಲ. ಇದು 500ನೇ ಎಪಿಸೋಡಿನ ಸೆಲೆಬ್ರೇಷನ್ಸ್ ಅಂತ ಈ ಒಂದು ಇವೆಂಟ್ ಮಾಡ್ತಿದ್ದಾರೆ. ತುಂಬ ಖುಷಿ ಆಗ್ತಾಯಿದೆ, ಯಾಕೆಂದರೆ ಒಂದು ಪ್ರೊಡಕ್ಷನ್ ಹೌಸು 2 ಪ್ರಾಜೆಕ್ಟ್ಸ್ ನಡೆಸ್ತಿದ್ದಾರೆ. ಸೊ ಹಾಗಾಗಿ ಇದು ಟೀಮ್ ಬಾಂಡಿಂಗ್ಗೆ ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ಇಲ್ಲಿ ಗೆಲ್ಲೋದು ಮುಖ್ಯ ಅಲ್ಲ, ಎಲ್ಲರೂ ಖುಷಿಯಾಗಿ ಆಡ್ತಿರೋದು ಮುಖ್ಯ. ಸೊ ನನಗೂ ವಾಪಸ್ ಕರೆದಿರೋದು ಶಿವರುದ್ರಪ್ಪನಾಗಿ ತುಂಬ ಖುಷಿ ಆಗ್ತಾಯಿದೆ. ಇನ್ನು ಹೆಚ್ಚು ಎಪಿಸೋಡ್ಸ್ಗಳಾಗಲಿ, ಆಡಿಯನ್ಸ್ ನೀವುಗಳು ನಮಗೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತಾ, ಥ್ಯಾಂಕ್ ಯು ವೆರಿ ಮಚ್ ಫಾರ್ ಸಪೋರ್ಟಿಂಗ್ ಅಸ್. ಥ್ಯಾಂಕ್ ಯು. ಮ್ಯಾಚ್ ಬಗ್ಗೆ ಹೇಳಿ ಮಾವಯ್ಯ. ಮ್ಯಾಚ್ ಬಗ್ಗೆ ಈಗ ಬೆಳಗ್ಗಿಂದ 2 ಮ್ಯಾಚ್ ಆಗಿದೆ. ಅದರಲ್ಲಿ ನಾವು ಗೆದ್ದಿದ್ದೀವಿ. ಈಗ 3ನೇದು ಡಿಸೈಡರು ಫೈನಲ್ಸು. ಅದು ಮೋಸ್ಟ್ಲಿ ನಾವೇ ಗೆಲ್ತೀವಿ. ಮೋಸ್ಟ್ಲಿ ನಾವೆಲ್ಲ ಗೆಲ್ಲೋದು ನಾವೇ, ಅಂದರೆ ನಾವೇ ಗೆಲ್ತೀವಿ. ಡೆಫಿನೆಟ್ಲಿ. ಥ್ಯಾಂಕ್ ಯು. ದೆನ್ ಓಕೆ, ಇವಾಗ ಆ್ಯಕ್ಚುಲಿ ನಾವು ರೇಷ್ಮನ್ ಹತ್ರ, ಗಂಗನ ಹತ್ರ ಮಾತಾಡಿಲ್ಲ. ಒಂಚೂರು ಮಾತಾಡೋಣ, ವಿಚಾರಿಸ್ಕೊಳ್ಳೋಣ. ಕ್ರಿಕೆಟ್ ಬಗ್ಗೆ ಇಲ್ಲ, ನಿನ್ನ ಬಗ್ಗೆ ಹೇಳು. ಓಕೆ, ಏನು ಹೇಳಬೇಕು? ಕ್ಯಾರೆಕ್ಟರ್ ಮಾತ್ರ ನೆಗೆಟಿವ್ ಪ್ಲೇ ಮಾಡ್ತಾರೆ, ಬಟ್ ಶಿ ಈಸ್ ವೆರಿ ಗುಡ್ ಗರ್ಲ್. ಎಲ್ಲರ ಜೊತೆ ಕಿಲ ಅಂತ ಮಾತಾಡ್ಕೊಂಡಿರ್ತಾಳೆ, ಎಲ್ಲರನ್ನೂ ನಗಿಸ್ತಾಳೆ. ಅವಳು ಬೋರ್ ಆದಾಗ ಒಂದೊಂದ್ಸತಿ ಅಳ್ತಾಳೆ, ನಗ್ತಾಳೆ. ಬೋರ್ ಆದಾಗ ಅಳ್ತೀನ ನಗ್ತೀನ? ಅವಳು ಬೋರ್ ಆದರೆ ತಡ್ಕೊಳ್ಳಲ್ಲ. ಬೋರ್ ಆಗ್ತಿದೆ ಶೈಲು ಬೋರ್ ಆಗ್ತಿದೆ ಅಂತಾಳೆ. ಓಕೆ, ಇವಾಗ ಹೇಳು ಏನಾದರೂ. ಏನಿದೆ ನಾನು ಶ್ರಾವಣ ಏನು ತಿಂದಿರೋ ಕೇಳಿ. ಒಳ್ಳೆ ವೆಜ್. ಇದು ನಮ್ಮಮ್ಮ ನೋಡ್ತಿದ್ರೆ, ಅಮ್ಮ ನಾನು ನೋಡು, ನಾನು ವೆಜ್ಜೇ ತಿಂದಿದ್ದೀನಿ, ನಾನ್ ವೆಜ್ ತಿಂದಿಲ್ಲ. ನಿಜ, ಪ್ರಾಮಿಸ್, ವೆಜ್ಜು. ಶೈಲು ಬಾ. ಸೊ ಇವತ್ತು 1 ಮ್ಯಾಚ್ ಅವ್ರು ಗೆದ್ದಿದ್ದಾರೆ, 2nd ಮ್ಯಾಚ್ ನಾವು ಗೆದ್ದಿದ್ದೀವಿ, 3rd ಮ್ಯಾಚ್ ಖಂಡಿತ ನಾವೇ ಗೆಲ್ಲೋದು. ಇದಂತೂ ಪೇಪರ್ ಮೇಲೆ ಬರ್ದು ಕೊಡ್ತೀನಿ ನಾನು. ಅಲ್ಲ ಶೈಲು, ಒಂದು ಪೇಪರ್ ತೊಗೊಂಬನ್ನಿ. ತಗೊಂಡು ಬನ್ನಿ. ಎಲ್ಲಿ? ಓಕೆ, ಮ್ಯಾಚ್ ಬಗ್ಗೆ ಬಿಟ್ಟು ಹಾಕು. ಇವಾಗ ಎಲ್ಲ 2 ಸೀರಿಯಲ್ ಜೊತೆಲಿ ಸೇರಿದ್ದೀವಿ, ಹೇಗೆ ಅನ್ನಿಸ್ತಿದೆ? ಗೌರಿ ಶಂಕರ ಸಖತ್ ಖುಷಿ ಆಗ್ತಿದೆ. ಅಂದರೆ ಅದೇ ಕಲರ್ಸ್ ಕನ್ನಡ ವರ್ಸಸ್ ಸ್ಟಾರ್ ಸುವರ್ಣ ಥರ, ಬಟ್ ಆ ಥರ ಏನಿಲ್ಲ, ಜಸ್ಟ್ ಫಾರ್ ಫನ್ ಆಡ್ತಿದ್ದೀವಿ. ಸೊ ಇಟ್ಸ್ ವೆರಿ ನೈಸ್. ಸ್ಪೋರ್ಟ್ಸೇ ಆಡಿ ಎಷ್ಟೋ ವರ್ಷ ಥರ ಆಗೋಗಿತ್ತು. ಸೊ ವಾರ್ಮ್ ಅಪ್ ಟು ದ ಬಾಡಿ. ಎಸ್, ಇಟ್ ಲೈಕ್ ಇವತ್ತು ತುಂಬ ಆ್ಯಕ್ಚುಲಿ ಒಂದು ವಾರ್ಮ್ ಅಪ್ ಸಿಕ್ಕಿದೆ ಬಾಡಿಗೆ. ಎಲ್ಲರೂ ಶೂಟಿಂಗು, ಮನೆಗೆ ಹೋಗಿ ಟಯರ್ಡಾಗಿ ಮಲ್ಗೋದು ಇದೇ ಆಗಿತ್ತು. ಆಮೇಲೆ ಫ್ರೀ ಟೈಮ್ ಯಾರಿಗೂ ಸಿಗ್ತಿರ್ಲಿಲ್ಲ ಮೀಟ್ ಮಾಡೋಕ್ಕೆ, ಒಂದು ಟೈಮ್ ಸ್ಪೆಂಡ್ ಮಾಡೋಕ್ಕೆ ಅಂತ. ಇದು ಆ್ಯಕ್ಚುಲಿ ಒಳ್ಳೆ ಪ್ಲ್ಯಾಟ್ಫಾರ್ಮ್ ನಮಗೆ ಇವತ್ತು. ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ದೀವಿ. ಶೂಟಿಂಗ್ ಅನ್ನೋದು ಮೈಂಡಲ್ಲಿ ಯಾರಿಗೂ ಇಲ್ಲ, ಅಯ್ಯೋ ಆ ಸೀನ ಈ ಸೀನ್ ಅನ್ನೋದು. ಆರಾಮಾಗಿ ನಮ್ಮ ಪಾಡಿಗೆ ನಾವು ಕೂತ್ಕೊಂಡು ಎಂಜಾಯ್ ಮಾಡಿಕೊಂಡು ಆಟ ಆಡ್ಕೊಂಡು ಜಾಲಿಯಾಗಿದ್ದೀವಿ. ನನ್ನ ವಿಲ್ಲನಿಸಮ್ ಬಿಟ್ಟು ಖುಷಿಯಾಗಿದ್ದೀನಿ ಇವತ್ತು. ತುಂಬ ಪಾಪಚ್ಚಿ ಥರ ಆಡೋದು. ಆಯ್ತು, ಗೇಮ್ ಚೆನ್ನಾಗಿ ಆಡೋದು. 2 ಗೇಮಲ್ಲೂ ತುಂಬ ಚೆನ್ನಾಗಿ ಆಡೋದು. ನಂಗೆ ಅವಳಷ್ಟು ಬರೋಲ್ಲ, ಏನೋ ಒಂಚೂರು ಟ್ರೈ ಮಾಡ್ತಿದ್ದೀನಿ ಆ ಕಡೆ ಈ ಕಡೆ ನಿಂತ್ಕೊಂಡು ನಾನು. ಓಕೆ, ಡನ್. ಇವಾಗ ಗಂಗನ ಕೆಲಸ ಮುಗೀತು, ಹೋಗಮ್ಮ ಮುಂದಕ್ಕೆ. ಕಮ್ ಮೂವಿ, ನಾವು ಬೇರೆ ಕಡೆ ಹೋಗೋಣ. ಕೀರ್ತನ, ಇವಾಗ ಆ್ಯಕ್ಚುಲಿ ನಿಮಗೆ ಒಂದು ಸ್ಪೆಷಲ್ ವ್ಯಕ್ತಿನ ಮೀಟ್ ಮಾಡಿಸ್ತೀನಿ. ಏಕೆಂದರೆ ಇವರು ಆ ಕಡೆನೂ ಅಲ್ಲ ಈ ಕಡೆನೂ ಅಲ್ಲ, ಎರಡು ಸೀರಿಯಲಲ್ಲಿ ಮಾಡ್ತಿದ್ದಾರೆ. ಅಂದ್ರು ನಾನು ಗೌರಿ ಶಂಕರಗೆ ಸಪೋರ್ಟ್. ವೈ? ಬಿಕಾಸ್ ನನ್ನ ಫಸ್ಟ್ ಪ್ರಾಜೆಕ್ಟ್
ಇನ್ ಫಸ್ಟ್ ಪ್ರಾಜೆಕ್ಟ್ ನಿನ್ನ ಫೇವ್ರೆಟ್ ಪ್ರಾಜೆಕ್ಟ್? ನನ್ನ ಫೇವ್ರೆಟ್ ಪ್ರಾಜೆಕ್ಟ್ ಗೌರಿಶಂಕರ. ಎಸ್, ನಾವು ಪಂಕು ಸ್ಟಾರ್ಟಿಂಗ್ ಬಂದಾಗ ಶಿ ಈಸ್ ಪಾಪ ವೆರಿ ಗುಡ್ ಗರ್ಲ್. ಸಣ್ಣದು ಗತ್ತು ಬಿಡ್ತಿದ್ಲು. ಅವಾಗ ನಾವು ಅವಳಿಗೆ ಸಮಾಧಾನನೇ ಮಾಡೋದಾಗ್ತಿತ್ತು. ನಾನು ಒಂದೊಂದು ಸೀನ್ ಅಂದರೆ ಪಾಪ ಸೀನ್ಸ್ಗಳೆಲ್ಲ ಹೊಸದಿರುತ್ತೆ, ಏನೂ ಗೊತ್ತಿರಲ್ಲ. ಸ್ಟೋರಿ ಗೊತ್ತಿದ್ರೆ ಒಂಚೂರು ಸೀನಲ್ಲಿ ಇನ್ವಾಲ್ವ್ ಆಗಿ ಮಾಡ್ಬೋದಿತ್ತು. ಒಂದು ಸೀನು ಗೊತ್ತಿಲ್ಲದೆ ಬಂದು ಆ್ಯಕ್ಟ್ ಮಾಡಿದ್ದು ಅವಳು ಪಂಕು ಕ್ಯಾರೆಕ್ಟರ್ನ. 250 ಎಪಿಸೋಡ್ಗೆ ಬಂದಿದ್ದೆ, ಇವತ್ತು ತುಂಬ ಹತ್ಕೊಂಡು ಕಣ್ಣಲ್ಲಿ ಎಲ್ಲ ಇವಾಗಲೂ ಅಲ್ಲ ಬೇಡ ನೋಡೋಕ್ಕಾಗಲ್ಲ. ಮಾತಾಡು, ಗ್ಲಾಸ್ ತೆಗೆದು ಮಾತಾಡು. ನಿನ್ನ ಕಣ್ಣು, ನಿನ್ನ ಸುಂದರವಾದ ನಯನವನ್ನು ತೋರಿಸು. ನಾನು ಗೌರಿಶಂಕರಗೆ ಸಪೋರ್ಟ್ ಮಾಡ್ತಿದ್ದೀನಿ ಬಿಕಾಸ್ ನನ್ನ ಫಸ್ಟ್ ಪ್ರಾಜೆಕ್ಟು. ಆಮೇಲೆ ಇವಾಗ ಮ್ಯಾಚ್ ಗೆದ್ದಿದ್ದು ನನ್ನಿಂದನೇ, ಆಲ್ರೆಡಿ ಹೇಳಿದೆ. ಮ್ಯಾಚ್ ಗೆದ್ದಿದ್ದು ಇವ್ರಿಗೂ ನಾನೇ ಕೋಚ್ ಮಾಡಿದ್ದು. ಇಲ್ಲಿ ಆಲ್ರೆಡಿ ಎಲ್ಲ ಹೇಳ್ಕೊಟ್ಟಿದ್ದೆ. ಆಮೇಲೆ ಅಲ್ಲಿ ಹೋಗಿ ಇನ್ಫ್ಯಾಕ್ಟ್ ಅಲ್ಲಿ ಆಡ್ತಿರೋರಿಗೆಲ್ಲ ನಾನೇ ಹೇಳ್ಕೊಟ್ಟಿದ್ದು. ಎಲ್ಲ ಕ್ಯಾಚ್ ಎಲ್ರದ್ದು ವಿಕೆಟ್ ತೆಗ್ದಿದ್ದು ಕೂಡ ನಾನೇ. ಇವ್ರಿಗೆ ನೀವು ತೆಗ್ದ್ರಿ ಅಲ್ವಾ ಒಂದು 3 ವಿಕೆಟು, ನಾನು ತಾನೇ ಹೇಳ್ಕೊಟ್ಟಿದ್ದು. ಹೇಳಿ ಪರವಾಗಿಲ್ಲ, ನಿಜ ಇಲ್ಲ ಹೇಳಿ ಪರವಾಗಿಲ್ಲ. ಇಲ್ಲ, ಅದೇ ಹೇಳ್ಕೊಟ್ಟಿರೋದಲ್ಲ, ವಿಕೆಟ್ ತೆಗ್ದಿದ್ದಂತೂ ನಿಜ. ಮತ್ತೆ ಏನು ಸಮಾಚಾರ? ಹೆಂಗೆ ಅನ್ನಿಸ್ತು ಇವತ್ತು ನಿನಗೆ? ಇವತ್ತು ಆ್ಯಕ್ಚುಲಿ ನಾನು ಫಸ್ಟ್ ಅಂದರೆ ನಾನು ಆ್ಯಕ್ಟಿಂಗ್ ಕರಿಯರ್ ಬಂದಮೇಲೆ ಫಸ್ಟ್ ಗೇಮ್ ಅನ್ನೋ ಥರ ಇಷ್ಟ ಆಯ್ತು. ಔಟ್ಡೋರ್ ಶೂಟೇ ಕಡಿಮೆ, ಅದರಲ್ಲಿ ಇವತ್ತು ಗೇಮ್ ಫುಲ್ ಎಕ್ಸೈಟ್ ಆಗಿದ್ದೀನಿ. ಮಾರ್ನಿಂಗ್ ಅದಕ್ಕೆ ಅವ್ರ ಹತ್ರ ಇವಾಗಲೇ ಸ್ವಲ್ಪ ಇವಾಗಲೇ ಡೀಲ್ ಮಾಡ್ಕೊಂಬಿಡು. ಒಂಚೂರು ಆ ಕಡೆನೂ ಮಾತಾಡ್ಬಿಡು, ಆಗ ಡೀಲ್ ಆಗ್ಬಿಡುತ್ತೆ. ಮಾತಾಡಿದ್ದೀನಿ ಬೆಳಗ್ಗೆನೆ ಎಲ್ರಿಗೂ ಹೋಗಿ. ಎರಡು ಒಂದೇ ಪ್ರೊಡಕ್ಷನ್ ನಡೆಯುತ್ತೆ. ಓಕೆ, ಕಮ್ ದೆನ್ ನಾವೀಗ ಮುಂದಿನ ನಿಲ್ದಾಣ ಯಾವುದು? ಕಮ್, ಮುಂದಿನ ನಿಲ್ದಾಣ ಬನ್ನಿ. ನಮ್ಮ ಟೀಮ್ ಅವರು ಬ್ಯುಸಿ ಆಗಿದ್ದಾರೆ, ಟಾಸ್ ಆಗ್ತಿದ್ದಾರೆ. ಬನ್ನಿ ನೋಡೋಣ, ಟಾಸ್ ಆಗ್ತಿದ್ದಾರೆ, ಯಾರಿಗೆ ಬೀಳುತ್ತೆ ಅಂತ. ಟಾಸ್ ಬಿತ್ತು. ನಾವೇ ಟೇಲು, ನಾವೇ ವಿನ್ ಆಗಿದ್ದು. ಅಂದರೆ ಗೇಮ್ ನಾವೇ ವಿನ್ ಆಗ್ತೀವಿ. ಕಮಾನ್ ಅಯ್ಯೋ, ಬೇರೆಯವ್ರು ಇದರಲ್ಲಿ. ಎಕ್ಸ್ಕ್ಯೂಸ್ ಮೀ, ನಮ್ಮ ಟೀಮ್ ಎಲ್ಲ ಒಂದ್ಸತಿ ಬನ್ನಿ. ಸುನೀಲ್ ಸರ್ ಬನ್ನಿ. ನಮ್ಮ ಕ್ಯಾಪ್ಟನ್ ಹೇಗೆ ಅನ್ನಿಸ್ತಿದೆ ನೀವು ಫಸ್ಟ್ ಮ್ಯಾಚು? ಮ್ಯಾಚ್ ಹೆಂಗೆ ಅನ್ನಿಸ್ತಿದೆ? ತುಂಬಾ ಚೆನ್ನಾಗಿದೆ. ಇವರು ನೀವೆಲ್ಲ ಬಂದು ತುಂಬಾ ಖುಷಿ ಆಯ್ತು. ಇನ್ನೇನು ನೀವು ಕೇಳಿ ನಾ ಹೇಳ್ತೀನಿ. ಹೆಂಗೆ ಅನ್ನಿಸ್ತಿದೆ ಮ್ಯಾಚ್ ಇವತ್ತು ನಿಮಗೆ? ಡೇ ಹೆಂಗೆ ವೆರಿ ಅನ್ನಿಸ್ತು? ಎಕ್ಸೈಟ್. ನಾರ್ಮಲ್ ಶೂಟ್ ಟೈಮ್ ಟಾಸ್ ಆಯ್ತು. ಸೊ ನಾವೀಗ ಬ್ಯಾಟಿಂಗ್ ಹೋಗ್ಬೇಕು. ಎಸ್, ಬ್ಯಾಟಿಂಗ್ ನಮ್ಮದೇ. ಅಂದರೆ ಟೈಮ್ ಇದೆ, ಆರಾಮಾಗಿ ಮಾಡೋಣ. ಯಾಕೆಂದರೆ ನಮ್ಮ ಟೀಮ್ ಮೆಂಬರ್ಸ್ ಎಲ್ಲ ಇಲ್ಲೇ ಇರ್ತಾರೆ, ಮಾತಾಡಿಸ್ಬೋದು ಯಾರನ್ನಾದರೂ. ಮಾತಾಡಿ ಒಂದೆರಡು ಮಾತು. ಇವರು ಒಳ್ಳೆ ಬ್ಯಾಟ್ಸ್ಮ್ಯಾನ್. ಅಯ್ಯೋ ಸಾರಿ, ಬೌಲರ್ ಒಳ್ಳೆ ಬೌಲರ್ ಇವ್ರು ಬಂದಾಗ ಆಲ್ಮೋಸ್ಟ್ 1-2 ವಿಕೆಟ್ಸ್ ದಮ್ಮಾರ್ ಒಂದೇ ಸತಿಗೆ. ಮತ್ತೆ ನಿಮ್ಗೆ ಹೆಂಗೆ ಅನಿಸ್ತದೆ ಇವತ್ತು? ಹೌದಾ, ಕಂಟ್ರೋಲ್ ಮಾಡಿದಷ್ಟೇ. ಹೆಂಗೆ ಅನಿಸ್ತು ನಿಮಗೆ? ತುಂಬ ಚೆನ್ನಾಗಿ ಅನಿಸ್ತು. ನೀವು ಬೇರೆ ಇದ್ದೀರಲ್ಲ ಟೀಮಲ್ಲಿ, ಫುಲ್ಲು ಹುಮ್ಮಸ್ಸು ನಮಗೆಲ್ಲ. ಇದು ಇನ್ನೊಂದ್ಸತಿ ಹೇಳಿ ಸಾಕು ಅಂತೆ. ಅಲ್ಲೋಡಿ ರಿಯಾಕ್ಷನ್ ತೋರಿಸಿ ಅವ್ರದ್ದು. ಓಕೆ, ಮತ್ತೆ ಇವಾಗ ಅಲ್ಲೇ ಹೋಗೋಣ ಬನ್ನಿ. ಏನಾಯ್ತು ನಿಮಗೆ? ಏನಾಯ್ತು ಶರತ್? ಏನಾಯ್ತು? ಎಲ್ಲರೂ ಬ್ಯಾಟ್ಸ್ಮನ್ ಬೌಲರ್ ಅಂತ ಪರಿಚಯ ಮಾಡ್ತಿದ್ದೀವಿ. ನಾವು ಯಾರು? ಇವರು ಅಷ್ಟೇ, ನಮ್ಮ ಗೌರಿಶಂಕರದ ಚಿರುಮುರಿ ಕೋಳಿ ಅವರು. ಅಕ್ಕ 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 ಅಂತ ಕೂಗಿದ್ರಲ್ಲ ಇವರೇ ಮೊನ್ನೆ. ಹೋಗಿ ಒಂದ್ಸತಿ ಕೋಳಿನೇ ಇದೆ ಹೊಟ್ಟೆ ಒಳಗಡೆ. ಓಕೆ, ನಿಮ್ಗೆ ಇವತ್ತೆಲ್ಲ ಹೆಂಗೆ ಅನ್ನಿಸ್ತಿದೆ? ಅವ್ರ ರಿಯಲ್ ನೇಮ್ ಶರತ್ ಅಂತ, ಗಿರೀಶ್ ಹರೀಶ್ ಅಂತ. ಇವರು ಎಲ್ಲರಿಗೂ ಪರಿಚಯ ಇರ್ತಾರೆ ಆಲ್ರೆಡಿ. ಎಸ್, ತುಂಬಾನೇ ಖುಷಿ ಆಗ್ತಿದೆ. ಈಗ ಆಲ್ರೆಡಿ ನಾವು 500 ಎಪಿಸೋಡ್ಸ್ ಕಂಪ್ಲೀಟ್ ಮಾಡಿದ್ದೀವಿ. ನಾನು ಈಗ ತಾನೇ ಬಂದು ಟೀಮ್ನ ಜಾಯ್ನ್ ಮಾಡಿದ್ದೀನಿ. ಒಳ್ಳೆ ಖುಷಿ, ಸಂತೋಷ. TRPನೂ ಚೆನ್ನಾಗಿದೆ. ಇದು ಒಳ್ಳೆ ಕ್ರಿಕೆಟು ಮಜಾ ಇದೆ. ಓಕೆ, ಇದು ಕಪ್ಪು ಗೆಲ್ತೀವಿ, 1000 ಎಪಿಸೋಡು ಹೊಡಿತೀವಿ. ಓಕೆ, ಇವಾಗ ಎಷ್ಟು ಗೇಮ್ ಗೆದ್ದಿದ್ದೀವಿ? ಈಗ ಫಸ್ಟ್ ಮ್ಯಾಚ್ ಅವ್ರು ಗೆದ್ದಿದ್ದಾರೆ, ಟೈ ಆಗಿದೆ. ಸೆಕೆಂಡ್ ಮ್ಯಾಚ್ ನಾವು ಗೆದ್ದಿದ್ದೀವಿ. ವಿ ಆರ್ ಆಲ್ ವೇಟಿಂಗ್ ಫಾರ್ ಮೂರನೇ ಮ್ಯಾಚ್ ನಾವೇ ಗೆದ್ದಿದ್ದೀವಿ. ಇವಾಗ ನಾವು ಇದೇ ಫೈನಲ್ ಮ್ಯಾಚು, ಇದರಲ್ಲೇ ತೀರ್ಮಾನಗಳು ಆಗುತ್ತೆ. ಡೆಫಿನೆಟ್ಲಿ ಏನು ಅನಿಸ್ತಿದೆ? ನಮ್ಮದೇ ಟೀಮ್ ವಿನ್ ಆಗುತ್ತಲ್ಲ? ಪಕ್ಕ ವಿನ್ನು 500%. ಯಾಕೆಂದ್ರೆ 500 ಎಪಿಸೋಡ್ ಕಂಪ್ಲೀಟ್ ಮಾಡಿದ್ದೀವಿ. ಸೀನಿಯರ್ ನಾವು. ಅಲ್ಲಿ ಕೇಳಿಸ್ಕೊಳ್ಳಿ, ನಮ್ಮದೇ ವಿನ್ ಆಗೋದು ಆಯ್ತಾ? ಅವ್ರ ಮುಂದೆ ಜೋರಾಗಿ ಹೇಳ್ಕೊಳೋದು ಬೇಡ, ಪಾಪ ಅವ್ರು ಬೇರೆ ಹೊಸ ಟೀಮ್ ಇವತ್ತು. ಪರವಾಗಿಲ್ಲ ಅಷ್ಟೇ, ನಮ್ದಿನ್ನು 500. ಡೋಂಟ್ ವರಿ. ಹೌದು. ಓಕೆ, ಕಮ್. ಮತ್ತೆ ಬರ್ತೀನಿ ರೀ, ಒಂದೇ ನಿಮಿಷ. ಶೂಟಿಂಗ್ ಎಲ್ಲ ತುಂಬ ಗೋಳಿಕೋತಾರೆ ಅವರಿಬ್ರು, ಅದಕ್ಕೆ ಜಾಸ್ತಿ ಮಾತಾಡಿಲ್ಲ ಅವ್ರ ಜೊತೆ. ಓಕೆ, ಮತ್ತೆ ನಮ್ಮ ಟೀಮ್ ಮೆಂಬರ್ಸ್ ಜೊತೆ ಇದ್ದೀನಿ ನಾನು. ಸಿದ್ದು ಅವರು, ಇವರು ನಮ್ಮ ಮೇಕಪ್ ಆರ್ಟಿಸ್ಟು. ಎಲ್ಲಾರನ್ನೂ ಅವಾಗ ಫ್ರೀ ಇದ್ದಾಗ ಗೌರಿಶಂಕರಗೂ ಬರ್ತಾರೆ.
ಆಮೇಲೆ ನಮ್ಮ ಸರ್ ಎಲ್ಲರೂ ಒಟ್ಟಿಗೆ ಇವತ್ತು ಮ್ಯಾಚ್ ಆಡ್ತಾ ಇದ್ದೀವಿ. ನಿಮಗೆಲ್ಲ ಏನು ಅನ್ನಿಸ್ತಿದೆ? ತುಂಬ ಖುಷಿ ಆಗ್ತಿದೆ. ಗೌರಿಶಂಕರ್ ಇನ್ನೊಂದು ಮ್ಯಾಚ್ ಗೆಲ್ಲಬೇಕು, ಅಲ್ಲಿ ಕಂಪ್ಲೀಟ್ ಆಗುತ್ತೆ. ಇನ್ನು ಚಾಂಪಿಯನ್ಸು ನಾವೇ ಚಾಂಪಿಯನ್ಸ್ ಆಗ್ತೀವಿ ಅಂತ ನಮಗೆ ನಂಬಿಕೆ ಇದೆ. ಖಂಡಿತ ಆಗ್ತೀವಿ. ಎಲ್ಲ ಚೆನ್ನಾಗಿ ಆಡಿ, ದಯವಿಟ್ಟು ಚೆನ್ನಾಗಿ ಆಡೋಣ. ಹಾಗಿದ್ರೆ ನಮ್ಮ ಡೈರೆಕ್ಟರ್ ಇದ್ದಾರೆ, ಡೈರೆಕ್ಟರ್ ಬ್ಯಾಟ್ ಇಟ್ಕೊಂಡಿದ್ದಾರಲ್ಲ, ಅವ್ರ ಜೊತೆ ಮಾತಾಡೋದು ಹೆಂಗೆ? ಅಮರೇಶ್ ಸರ್ ಇಲ್ಲ, ಇದು ಬೇರೆ ಇದೇನು ಇಲ್ಲ, ಅವ್ರು ಮಾತಾಡಿಸ್ಲೇಬೇಕು. ಅವರು ಒಂದು ನಿಮಿಷ ಬನ್ನಿ. ಅವರು ಆ್ಯಕ್ಚುಲಿ ತುಂಬ ಮಾತಾಡಲ್ಲ, ಸೆಟ್ಟಲ್ಲಿ ಮಾತ್ರ ಹೇಳ್ತಾ ಇರ್ತಾರೆ ಡೈಲಾಗ್ನ. ನಮ್ಮ ಅಮರೀಶ್ ಸರ್ ಡೈರೆಕ್ಟರ್ಸರು ತುಂಬ ಒಳ್ಳೆ ಡೈರೆಕ್ಟರು. ಸ್ವಲ್ಪ ಸೈಲೆಂಟಾಗಿರ್ತಾರೆ. ಅಂದರೆ ನಾನು ನೋಡ್ದಂಗೆ ಆಲ್ಮೋಸ್ಟ್ ಸೈಲೆಂಟ್ ಡೈರೆಕ್ಟರು. ಆ್ಯಕ್ಟಿಂಗ್ ವೈಸ್ ಅಂತ ಬಂದಾಗ ಎಸ್, ಅವರು ನಮಗೆ ಫ್ರೆಂಡ್ಲಿಯಾಗಿ, ಅಂದರೆ ಒಂದಷ್ಟು ದಿನ ಇನ್ನೊಬ್ರು ಡೈರೆಕ್ಟರ್ ಇದ್ರು. ಇವಾಗ ಇವ್ರು ಬಂದಮೇಲೆ ಅವರು ಥಿಂಕ್ ಮಾಡೋರು ಹೆಂಗೆ ಆರ್ಟಿಸ್ಟ್ಗಳ ಜೊತೆ ಕೋಆರ್ಡಿನೇಟ್ ಮಾಡೋದು ಅಂತ ಎಲ್ಲ. ಬಟ್ ಸರ್ ನಮ್ಮ ಜೊತೆ ತುಂಬ ಚೆನ್ನಾಗಿ ಹೊಂದಾಣಿಕೆ ಆದರು. ಬಟ್ ಇವಾಗ ಹೆಂಗೆ ಅನ್ನಿಸ್ತಿದೆ ನಿಮಗೆ ಗೌರಿಶಂಕರ? ತುಂಬ ಖುಷಿ ಆಗ್ತಿದೆ ಮೇಡಮ್, ರೇಟಿಂಗ್ ಚೆನ್ನಾಗಿ ಬರ್ತಿದೆ. ಎಸ್, ಟೀಮ್ ಅವರು ಎಲ್ಲ ಚೆನ್ನಾಗಿ ಕೋಆಪ್ರೇಟ್ ಮಾಡ್ತಿದ್ವಿ. ಹಿಂಗೆ ಮುಂದುವರೆದು ನಂಬರ್ 1 ಸ್ಥಾನನ ಮತ್ತೆ ಬಿಟ್ಕೊಡೋದು ಬೇಡ ಯಾರಿಗೂ. ಅದೇ ಇವತ್ತು ಮ್ಯಾಚ್ ಇದೆ, ಚೆನ್ನಾಗಿ ಆಡ್ಬಿಟ್ಟು ಗೆದ್ಬಿಟ್ಟು ಕಪ್ ತೊಗೊಂಡು ಮನೆಗೆ ಹೋಗೋಣ. ಇವ್ರು ಈ ಸಲ ಕಪ್ಪು ನಮ್ಮ ಗೌರಿಶಂಕರದ, ಅದು ಮಿಸ್ ಇಲ್ಲ. ಬಟ್ ನಮ್ಗೆ ಯಾರಿಗೆ ಬಂದರೂ ನಮಗೆ ಬಂದಂಗೆ, ಬಟ್ ಗೌರಿಶಂಕರ್ಗೆ ಬಂದೇ ಬರುತ್ತೆ. ಅದೊಂದು ನಿಜ, ಹೌದಲ್ಲ ಸರ್? ನಾವು ನಮ್ಮನ್ನು ಯಾವತ್ತೂ ಬಿಟ್ಕೊಡಲ್ಲ. ಇವಾಗ ಯಾರಿದ್ದಾರೆ ನೋಡಿ ನಮ್ಮ ಮುಂದೆ? ಮೇಘನಾ ಶೆಟ್ಟಿ ಮ್ಯಾಮ್ ಇವತ್ತು ನಮ್ಮ ಟೀಮ್, ನಮ್ಮ ಗೌರಿಶಂಕರ ಕ್ಯಾಪ್ಟನ್ ಆಗಿ ನಿಂತಿದ್ದಾರೆ. ಹೇಳಿ, ನಿಮ್ಗೆ ಹೆಂಗೆ ಅನಿಸ್ತಿದೆ ಇವತ್ತು? ತುಂಬ ಚೆನ್ನಾಗಿದೆ. ಎಲ್ಲರೂ ನಿಜವಾಗ್ಲೂ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ಕ್ರಿಕೆಟ್ ಸ್ಟೇಡಿಯಮಲ್ಲಿ ಎಷ್ಟು ಸೀರಿಯಸ್ ಆಗಿ ಆಡ್ತಾರೋ ಇಲ್ಲೂ ಎಲ್ಲರೂ ಅಷ್ಟೇ ಸೀರಿಯಸ್ ಆಗಿ ಆಡ್ತಾ ಇದ್ದಾರೆ. ಆ್ಯಂಡ್ ನಿಜವಾಗ್ಲೂ ಇದೊಂದು ಜಸ್ಟ್ ಗೇಮ್ ಅಷ್ಟೇ, ಬಟ್ ವಿ ಆರ್ ಹ್ಯಾವಿಂಗ್ ಫನ್. ಒಂದು ಶೂಟಿಂಗ್ ಸ್ಕೆಡ್ಯೂಲಲ್ಲಿ ಎಲ್ಲರೂ ಶೂಟ್ ಮಾಡಿ ಬ್ಯುಸಿ ಆಗಿರ್ತಾರಲ್ಲ, ಸೊ ಅವ್ರಿಗೆ ಇದು ಒಂದು ರಿಲ್ಯಾಕ್ಸೇಷನ್ ಥರ. ಎಲ್ಲರೂ ಕೂಡ ವಿ ಆರ್ ಹ್ಯಾವಿಂಗ್ ಫನ್. ಥ್ಯಾಂಕ್ ಯು ಮ್ಯಾಮ್. ಎಸ್, ಫೈನಲಿ ಮುಗೀತು ಅನ್ಸುತ್ತಲ್ಲ? ಯಾರು? ಅವ್ರು ಕುಸುಮವತಿ ಮ್ಯಾಮ್, ಅವ್ರ ಜೊತೆ ಮಾತಾಡೋಣ ಅನ್ಸುತ್ತೆ. ಎಸ್, ಫೈನಲಿ ಇದನ್ನು ಯಾರೂ ಒಂದು ಕಾಂಪಿಟೇಷನಾಗಿ ತೊಗೊಂಡಿಲ್ಲ. ಒಂದು ಗೇಮ್ ಆಡಬೇಕು, ಒಂದು ಟೈಮ್ ಪಾಸ್ ಮಾಡಬೇಕು, ನಮಗೊಂದು ರಿಲ್ಯಾಕ್ಸೇಷನ್ ಬೇಕು ಶೂಟಿಂಗ್ ಮಧ್ಯದಲ್ಲಿ ಅಂತ ಈ ಮ್ಯಾಚ್ನ ಪ್ಲ್ಯಾನ್ ಮಾಡಿದ್ದು. ರಿಯಲಿ ವಿ ಆರ್ ವೆರಿ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್ ಟು ಮೈ ಟೀಮ್. ಎಲ್ಲರೂ ಲೈಕ್ ಫ್ರೆಂಡ್ಲಿಯಾಗಿ ಒಂದು ಗೇಮ್ನ ಆಡ್ತಾಯಿದ್ದೀವಿ. ಆಮೇಲೆ ಎಸ್, ಎಲ್ಲರದು ನಮಗೂ ಹೊಸ ಪರಿಚಯಗಳಾಯಿತು, ಅವ್ರಿಗೆ ನಮ್ಮ ಪರಿಚಯಗಳಾಯಿತು. ಇಟ್ ವಾಸ್ ನೈಸ್, ತುಂಬ ಚೆನ್ನಾಗಾಯಿತು. ನಾನಂತೂ ಫುಲ್ ಎಂಜಾಯ್ ಮಾಡಿದೆ. ಬಿಂಗ ಸುನಂದ ಯಾವಾಗಲೂ ಬೇಜಾರಾಗಿ ಸಾಕಾಗಿತ್ತು. ನಮಗೂ ಎಲ್ಲಾದರೂ ಟೀಮ್ ಎಲ್ಲ ಹೊರಗಡೆ ಹೋಗೋಣ, ಏನಾದರೂ ಪ್ಲ್ಯಾನ್ ಮಾಡೋಣ ಅಂತ ಇತ್ತು. ಬಟ್ ದಿಸ್ ಈಸ್ ವೆರಿ ನೈಸ್. ಲೈಕ್ ಏನು ಪ್ಲ್ಯಾನ್ ಮಾಡಿದ್ದಾರೆ ಕ್ರಿಕೆಟ್ ಅನ್ನೋದು ನಮಗೂ ಬರ್ದಿರೋದನ್ನೆಲ್ಲ, ಈ ಬರ್ದಿರೋ ಗೇಮ್ ಕ್ರಿಕೆಟ್ ಅಂದರೆ. ಬಟ್ ಎಸ್, ನಾನು ಆ್ಯಕ್ಚುಲಿ ನಾನು ಕ್ರಿಕೆಟ್ ಆಡಿದೆ, ನನಗೆ ತುಂಬ ಇಷ್ಟ ಆಯಿತು. ಫೈನಲಿ ವಿ ಆರ್ ಆಲ್ ಎಂಜಾಯಿಂಗ್. ಥ್ಯಾಂಕ್ ಯು ಸೋ ಮಚ್ ಟು ಗೌರಿಶಂಕರ ಟೀಮ್. ಕುಸುಮತಿ ಮಾತಾಡೋಂಗಿಲ್ವಾ? ಮಾತಾಡಲ್ವಾ ನೀವು? ಎಸ್, ಬನ್ನಿ. ಎಸ್, ನಮ್ಮ ಜೊತೆ ಸುಷ್ಮಾ ಮ್ಯಾಮ್ ಇದ್ದಾರೆ. ಇವರು ನಮ್ಮ ಟೀಮಲ್ಲಿ ಗೌರಿಶಂಕರಕ್ಕೆ ಸಪೋರ್ಟ್ ಮಾಡಿ ಆಡ್ತಿದ್ದಾರೆ. ನಿಮ್ಗೆ ಹೇಗೆ ಅನ್ನಿಸ್ತದೆ? ಸೀರಿಯಸ್ಲಿ ತುಂಬ ಖುಷಿ ಆಗ್ತಿದೆ. ಬಿಕಾಸ್ ಮಾರ್ನಿಂಗು ಗೌರಿ ಶಂಕರ ಟೀಮ್ ಹೋಗಿತ್ತು, ಸೊ ದಟ್ ತುಂಬ ಡಿಸಪಾಯಿಂಟ್ ಆಗಿದ್ದೆ ನಾನು. ಬಟ್ ಅಗೇನ್ ನಾನು ಗೌರಿಶಂಕರ ಟೀಮ್ ಬಿಟ್ಕೊಟ್ಟಿಲ್ಲ. ತುಂಬ ಸ್ಟ್ರಾಂಗಾಗಿ ಮತ್ತೆ ಸೆಕೆಂಡ್ ಮ್ಯಾಚಲ್ಲಿ ತುಂಬ ಚೆನ್ನಾಗಿ ಆಡಿದ್ರು. ಅಗೇನ್ ಕಾನ್ಫಿಡೆನ್ಸ್ ಬಂದಿದೆ 100%. ಈಗ ಥರ್ಡ್ ಗೇಮ್ ನಡೀತಿದೆ, ಸೊ 100% ಗೌರಿಶಂಕರ ವಿನ್ ಆಗುತ್ತೆ. ಬಿಕಾಸ್ ನಾನು ವೆಯ್ಟ್ ಮಾಡ್ತಿದ್ದೀನಿ. ಇನ್ನೇನು ಎಲ್ಲರೂ ಫೀಲ್ಡ್ಗೆ ಹೋಗ್ತಿದ್ದಾರೆ, ಸೊ ದಟ್ ನಾನು ಇನ್ನೇನು ರೆಡಿ ಇದ್ದೀವಿ. ಸೊ ವಿಲ್ ಸಿ. ಆ್ಯಂಡ್ ಒನ್ಸ್ ಅಗೇನ್ ಗೌರಿಶಂಕರ ಟೀಮ್ಗೆ ನಾನೇ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಎಸ್, ಎಲ್ಲರೂ ತುಂಬ ಚೆನ್ನಾಗಿ ಆಡ್ತಿದ್ದಾರೆ. ಎಸ್, ಇವಾಗೇನು ಮ್ಯಾಚ್ ಸ್ಟಾರ್ಟ್ ಆಗ್ತಿದೆ, ಬನ್ನಿ ನಾವೆಲ್ಲರೂ ಹೋಗಿ ನೋಡೋಣ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.